ಕೊಳ್ಳೇಗಾಲ ಶಾಸಕ ಎಆರ್ ಕೃಷ್ಣಮೂರ್ತಿ ಅವರಿಗೆ ಸಚಿವ ಸ್ಥಾನವನ್ನು ಕೊಡಿ. ಆಟೋ ವೆಂಕಟೇಶ್ ಆಗ್ರಹ. ಸ್ವಾಭಿಮಾನಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಆಟೋ ವೆಂಕಟೇಶ್ ಅವರು ಯಳಂದೂರಿನ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಕೊಳ್ಳೇಗಾಲದ ಶಾಸಕ ಎಆರ್ ಕೃಷ್ಣಮೂರ್ತಿ ಅವರಿಗೆ ಸಚಿವ ಸ್ಥಾನವನ್ನು ನೀಡಬೇಕು ಎಂದು ಆಗ್ರಹಿಸಿದರು. ಶಾಸಕ ಎ ಕೃಷ್ಣಮೂರ್ತಿ ಅವರು ಕೊಳ್ಳೇಗಾಲದ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಿದ್ದು, ಅವರು ರಾಜ್ಯದಾದ್ಯಂತ ಹಾಗೂ ಜಿಲ್ಲೆಯಾದ್ಯಂತ ಇನ್ನೂ ಜನಪರ ಕೆಲಸಗಳನ್ನು ಮಾಡಲು ಅವರಿಗೆ ರಾಜ್ಯದಲ್ಲಿ ಸಚಿವ ಸ್ಥಾನವನ್ನು, ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವ ಸ್ಥಾನವನ್ನು ನೀಡಬೇಕು. ಇವರ ತಂದೆ ದಿವಂಗತ ಬಿ ರಾಚಯ್ಯನವರು ಹಲವು ಖಾತೆಗಳ ಸಚಿವರಾಗಿ ರಾಜ್ಯದ ಜನತೆಯಲ್ಲಿ ಹೆಸರುವಾಸಿಯಾಗಿದ್ದಾರೆ. ಇವರಂತೆ ಇವರ ಮಗ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಿದ್ದು, ಇವರಿಗೆ ಸಚಿವ ಸ್ಥಾನ ಕೊಟ್ಟರೆ ರಾಜ್ಯಾದ್ಯಂತ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾರೆ ಎಂದು ತಿಳಿಸಿದರು. ಸಿದ್ದರಾಜು ಅವರು ಮಾತನಾಡಿ, ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿಯವರೆಗೂ ಯಾರೂ ಕೂಡ ದಲಿತ ಮುಖ್ಯಮಂತ್ರಿಗಳು ಆಗಿಲ್ಲ. ಆದುದರಿಂದ ಈ ಬಾರಿ ಮಲ್ಲಿಕಾರ್ಜುನ ಖರ್ಗೆ, ಜಿ ಪರಮೇಶ್ವರ್, ಎಚ್.ಸಿ. ಮಹದೇವಪ್ಪ ಹಾಗೂ ಸತೀಶ್ ಜಾರಕಿಹೊಳಿ ಇವರುಗಳಲ್ಲಿ ಯಾರಿಗಾದರೂ ಮುಖ್ಯಮಂತ್ರಿ ಸ್ಥಾನವನ್ನು ನೀಡಬೇಕು. ಹಾಗೆ ಎಆರ್ ಕೃಷ್ಣಮೂರ್ತಿ ಅವರಿಗೆ ಸಚಿವ ಸ್ಥಾನವನ್ನು ನೀಡಬೇಕು ಎಂದು ತಿಳಿಸಿದರು. ವೆಂಕಟೇಶ್ ಅಂತ ಸ್ವಾಭಿಮಾನಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು. ಇವರು ಬಾಳಪೇಟ ಮಲ್ಲಿಕಾರ್ಜುನ್ ಅಂತ, ಇವರು ಮದ್ದೂರು ಸಿದ್ದರಾಜು ಅಂತ, ಅವರು ವೈದ್ಯಮಾಳ ಸುಧಾಕರ್ ಅಂತ, ಇವರು ನಿರ್ದೇಶಕರುಗಳು. ಹಾಗಾಗಿ ನಾವಿವತ್ತು ಪ್ರೆಸ್ ಮೀಟ್ ಏನಕ್ಕೋಸ್ಕರ ಮಾಡ್ತಿದ್ದೀವಿ ಅಂತಂದರೆ, ಈ ಕೊಳ್ಳೇಗಾಲ ಕಾನ್ಸ್ಟಿಟ್ಯೂನ್ಸಿಯ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಕಾನ್ಸ್ಟಿಟ್ಯೂನ್ಸಿಯ ಎ ಕೃಷ್ಣಮೂರ್ತಿ ಸಾಹೇಬರು MLA ಆಗಿದ್ದಾರೆ. ಈಗ ಜನಪ್ರಿಯ ಶಾಸಕರು ಅವರು. ಈಗೇನು ಸದನದಲ್ಲಿ ಸಚಿವ ಸಂಪುಟ ಬದಲಾವಣೆ ಏನಂತ ಕಾಣ್ತಾ ಇದೆ. ನಾವು ಒಂದು ಆಸೆ ಪಡ್ತಾ ಇದ್ದೀವಿ, ನಮ್ಮ ಜಿಲ್ಲೆಯ ನಮ್ಮ ಕ್ಷೇತ್ರದ ಒಬ್ಬರು MLA ಜನಪ್ರಿಯ MLA ಆಗಿರೋದ್ರಿಂದ ಅವ್ರಿಗೊಂದು ಮಿನಿಸ್ಟ್ರು ಕೊಟ್ಟು, ಒಂದು ಸಚಿವ ಸಂಪುಟದ ಒಂದು ಮಿನಿಸ್ಟ್ರು ಕೊಟ್ಟು ಉಸ್ತುವಾರಿ ಕೊಟ್ಟರು ಚಾಮರಾಜನಗರ ಜಿಲ್ಲೆ. ಯಾಕೆ ಚಾಮರಾಜನಗರ ಜಿಲ್ಲೆಗೆ ಅವ್ರನ್ನ ಉಸ್ತುವಾರಿ ಮಾಡ್ಕೋಬೇಕು ಅಂದರೆ, ಅವ್ರ ತಂದೆಯವರು ಸಾಕಾಗಷ್ಟು ಕೆಲಸ ಮಾಡಿದ್ದಾರೆ. ಆ ತಂದೆ ನೆರಳು ಅವ್ರು ಬಂದಿರೋದ್ರಿಂದ ಅವ್ರ ತಂದೆಯವರಂಗೆ ಇಡೀ ರಾಜ್ಯ ಮಟ್ಟದ ಒಂದು ಹೆಸರನ್ನ ಗಳಿಸ್ತಾರೆ ಅಂತ ಅನ್ನೋದು ನಮ್ಮ ಆಸೆ. ಈಗ ಆಲ್ರೆಡಿ ಅವರು MLA ಆಗಿ ಸಾಕಾಗಷ್ಟು ಕೆಲಸ ಮಾಡಿದ್ದಾರೆ 2.5 ವರ್ಷ. ಇದೊಂದು ಅವಕಾಶ ಸಿಕ್ಕಿದ್ರೆ ಇಡೀ ಜಿಲ್ಲೆಯಾದ್ಯಂತ ಕೆಲಸ ಮಾಡಿ ರಾಜ್ಯಾದ್ಯಂತ ಅವ್ರ ತಂದೆ ಅಂತ ಹೆಸರನ್ನೇ ಗಳಿಸ್ತಾರೆ ಅಂತ ನಮ್ಮ ಆಸೆ. ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಮನವಿ ನಾವು ಮಾಡ್ತಾ ಇರೋದು, ನಾವು ನಾನು ಮುಗಿಯೋದು. ಹಂಗಾಗಿ ನಾವೇನಪ್ಪ ಅಂದ್ರೆ, ಈ ಕಾಂಗ್ರೆಸ್ ಪಕ್ಷ ಇಷ್ಟು ವರ್ಷ ಅಧಿಕಾರಕ್ಕೆ ಬಂದರೂ ನಮಗೊಂದು ಅವಕಾಶ ಸಿಕ್ಕಿಲ್ಲ. ಎಲ್ಲ ಪೋಸ್ಟು ಕೊಟ್ಟಿರ್ಬೋದೇನೋ, ಆದರೆ CM ಒಂದು ಸಿಕ್ಕಿಲ್ಲ. ಎಲ್ಲ ವರ್ಗದವರು ಆಗೋರೆ, ನಮ್ಮ ವರ್ಗ ಆಗಿಲ್ಲ. ಹಂಗಾಗಿ ನಮ್ಮ ಆಸೆ ಏನಪ್ಪ ಅಂದ್ರೆ, ನಮ್ಮ ದಲಿತರಲ್ಲಿ 4 ಜನ ಲೀಡರ್ ಇದ್ದಾರೆ. ಆ 4 ಜನದಲ್ಲಿ ಯಾರನ್ನು ಮಾಡಿದ್ರು ಸಂತೋಷ. ಹಂಗಾಗಿ ಮೈಸೂರು ಭಾಗದಲ್ಲಿ ಮಹದೇವಪ್ಪ ಸರ್ ಇರ್ಬೇಕಾರೆ ನಮಗೆ ಸಮರ್ಥವಾದ ಲೀಡ್ರು ಅವರು. ಈಗ ಈ ಭಾಗಕ್ಕೆ ಏನಾರು ಅವಕಾಶ ಆಗಿದಾಯಿತು ಅಂದ್ರೆ ನಮ್ಮಲ್ಲಿ ಅವರೊಬ್ಬರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಇನ್ನೂ ಈ ದಲಿತ ಸಮುದಾಯ ಸಾಕಾಗಷ್ಟು ಏಳಿಗೆ ಪಡೆ. ರಾಜ್ಯದಲ್ಲಿ ಯಾರೂ ದಲಿತ CM ಆಗಿಲ್ಲ. ಅದರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು, ಸತೀಶ್ ಜಾರಕಿಹೊಳಿ ಅವರು, ಪರಮೇಶ್ ಅವರು, ಇವರಲ್ಲಿ ಯಾರಿಗಾರು ಒಬ್ಬರಿಗೆ ದಲಿತ CM ಕೊಟ್ಟಾಗ ನಮ್ಮ ದಲಿತ ವರ್ಗಕ್ಕೆ ಅನುಕೂಲ ಆಗುತ್ತೆ ಮತ್ತು ಅಭಿವೃದ್ಧಿ ಕಾರ್ಯಗಳು ಆಗುತ್ತೆ, ಪಕ್ಷಕ್ಕೆ ಒಳ್ಳೆಯ ಅನುಕೂಲ ಆಗುತ್ತೆ ಅಂತ ನಾನು ಸ್ವಾಭಿಮಾನ ಪತ್ತಿ ಸಹಕಾರ ಸಂಘದ ಉಪಾಧ್ಯಕ್ಷನಾಗಿ ಸಿದ್ದರಾಜು ಅವರು ನಾನು ಈ ಮನವಿ ಮಾಡಿಕೊಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಬಳೆಪೇಟೆ, ಸುಧಾಕರ್ ವೈಕೆ ಮೂಳೆ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಸ್ವಾಮಿ ಬಳೆಪೇಟೆ, ಭಾರತ ವೈಭವ ನ್ಯೂಸ್, ಯಳಂದೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.